ಕೊಡಗಿನ ಮಳೆಯ ವಾತಾವರಣದ ಅರಿವಿದ್ದರೂ ಅಭಿವೃದ್ಧಿ ಹಿನ್ನಡೆಗೆ ಮಳೆಯ ನೆಪ ಹೇಳುತ್ತಿರುವ ಅಧಿಕಾರಿಗಳ ವರ್ತನೆಗೆ ಸಂಸದ ಯದುವೀರ್ ವ್ಯಂಗ್ಯದ ಮಾತುಗಳಿಂದ ಕೆಂಡ ಕಾರಿದ್ದಾರೆ. ಶನಿವಾರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ದಿಶಾದಲ್ಲಿ ನಗರಸಭಾ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಸಂಸದರು ಎತ್ತಿ ಹೇಳಿದರು. ಮಡಿಕೇರಿಯ ಸ್ಟೋನ್ ಹಿಲ್ನಲ್ಲಿ ವರ್ಷಗಳಿಂದ ಉಳಿದು ಹೋಗಿರುವ ಘನತ್ಯಾಜ್ಯವನ್ನು ವಿಲೇವಾರಿ ಮಾಡದಿರುವ ಬಗ್ಗೆ ಮತ್ತು ಕಳೆದ ಮೇ ತಿಂಗಳಲ್ಲಿ ನೀಡಿದ ನಿರ್ದೇಶನಗಳನ್ನು ಪಾಲಿಸದಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಯದುವೀರ್ ಅಧಿಕಾರಿಗಳಿಂದ ಕಾರಣ ಕೇಳಿದರು. ಅರಣ್ಯ ಸಂಬಂಧಿಸಿದ ಕಡತಗಳು ಪೂರ್ತಿಯಾಗಿಲ್ಲ. ಅರಣ್ಯ ಇಲಾಖೆಯವರು ಕಾಮಗಾರಿಗೆ ತಡೆಯೊಡ್ಡಿ ಕೇಸ್ ಮಾಡಿದ್ದಾರೆ ಎಂದು ಪೌರಾಯುಕ್ತರು ಮತ್ತು ನಗರಸಭೆ ಇಂಜಿನಿಯರ್ ಮಾಹಿತಿ ನೀಡಿದರು. ಅರಣ್ಯ ಇಲಾಖೆಯಿಂದ ಸ್ಪಂದನೆ ಸಿಕ್ಕರೆ 4 ತಿಂಗಳಲ್ಲಿ ಕಾಮಗಾರಿ ಮುಗಿಸಬಹುದು ಎಂದು ಅವರುಗಳು ಸ್ಪಷ್ಟನೆ ನೀಡಿದರು. ಈಗ ಮಳೆ ಇರೋದು ಸ್ವಲ್ಪ ತಡ ಆಗಿದೆ. ಈಗ ಮಂಡ್ಯದಿಂದ ಸ್ಟಾರ್ಟ್ ಮಾಡ್ತಾರೆ, ಸ್ಟಾರ್ಟ್ ಮಾಡಿದ್ದಾರೆ ಸರ್. ನಮ್ದು ಮಂಡ್ಯದಿಂದ ಸ್ಟಾರ್ಟ್ ಮಾಡ್ತಾರೆ. ಹೋದ್ಸತಿ ಇದು ದಿಶಾ ಮೀಟಿಂಗ್ ಆಗಿದ್ದು ಮೇಯಲ್ಲಿ 8ನೇ ತಾರೀಕು. ಅವ್ರ ಮಳೆ ಇರಲಿಲ್ವಲ್ಲ ಸರ್. ನಂತರ ಮಳೆ ಇತ್ತೀಚೆಗೆ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಅಷ್ಟೊಂದು ಮಳೆ ಬಂತು, ಗಾರ್ಬೇಜ್ ಮಿಕ್ಸ್ ಮಾಡಿ ಡ್ರೈ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಅದನ್ನ ಸ್ಟಾಪ್ ಮಾಡಿದ್ವಿ ಸರ್. ಮೊನ್ನೆಲ್ಲ ಬಂದಿದ್ವಿ ಸರ್, ಮೊನ್ನೆ ಸ್ಟಾಪ್ ಮಾಡ್ತಿದ್ದೆ. ಅಷ್ಟು ಮಾಡಿ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಅಲ್ಲಿ ಏನೋ ಅರಣ್ಯ ಸಮಸ್ಯೆ ಇದೆ ಅಂತ. ಅದು ಹೊಸ ಲ್ಯಾಂಡ್ ಸರ್. ಅದು ಪರ್ವೇಶ್ನಲ್ಲಿ ಫಾಸ್ಟ್ ಕ್ಲಿಯರೆನ್ಸ್ಗೆ ಹಾಕಿದ್ದೀವಿ ಸರ್. ಅಂತ ಅದು ಹೊಸ ಮೊಂಡಕೇರಿ ಸೈಟ್ ಇದೆ ಸರ್. ಒಂದು 10 ಎಕರೆ ಇತ್ತು, ಅದ್ರಲ್ಲಿ 3 ಎಕರೆಯಲ್ಲಿ ವರ್ಕ್ ಸ್ಟಾರ್ಟ್ ಮಾಡಲಿಕ್ಕೆ ನಾವು ಟೆಂಡರ್ ಎಲ್ಲ ಮಾಡಿದ್ದೀವಿ ಸರ್. ಅದನ್ನು ನೆಕ್ಸ್ಟ್ ಕ್ಲಿಯರೆನ್ಸ್ ಇದೆ ಸರ್, ಅದು ಅಪ್ಲೈ ಮಾಡಿದ್ದೀವಿ ಸರ್. ಅದಾದ ಸಮಸ್ಯೆ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿದೆ ಸರ್. 14 ಹಂತಕ್ಕೆ ಅಪ್ಲೈ ಮಾಡಿದ್ವಿ ಸರ್. 4ಕ್ಕೆ ಅಪ್ಲೈ ಮಾಡಿದ್ವಿ ಸರ್. ಆಮೇಲೆ ಅದು DFO ಇಂದ ಅಪ್ರೂವ್ ಆಗಿ 1.7 ಹೋಯ್ತು ಸರ್. ಆಮೇಲೆ EDS ರೈಸ್ ಆಗ್ಬಿಟ್ಟು ನಮಗೆ ವಾಪಸ್ ಬಂದು ಸರ್. ಸೊ ಅವಾಗ ಮಳೆ ಇರೋದ್ರಿಂದ ನಮಗೆ DGPS ಮ್ಯಾಪ್ ಮಾಡೋಕ್ಕಾಗಿರಲಿಲ್ಲ ಸರ್. DGPS ಮ್ಯಾಪ್ಗಳು ಕೇಳಿದ್ರು ಸರ್. ಸೊ ಮತ್ತೆ ನಾವು DGPS ಮಾಡಿ 14 ಹಂತಕ್ಕೆ ಮತ್ತೆ ಅಪ್ಲೈ ಮಾಡಿದ್ವಿ ಸರ್. ಅಪ್ಲೈ ಮಾಡಿ ಅದು DFO ಅವರು ಲಾಗಿನಲ್ಲಿ ಇದೆ ಸರ್. ಬಟ್ ನಾವೇನು ಮಾಡಿದ್ವಿ, ಪ್ಯಾರಲ್ ಆಗಿ ಸಿವಿಲ್ ವರ್ಕ್ ಸ್ಟಾರ್ಟ್ ಮಾಡಿದ್ವಿ ಸರ್. ಬಟ್ FC ಕ್ಲಿಯರೆನ್ಸ್ ಇದೆ, ಅದು ನೀವು ವರ್ಕ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಈಗ ಮೊನ್ನೆ ಸ್ಟಾಪ್ ಮಾಡಿದ್ದಾರೆ ಸರ್. ನಾವು ಸ್ಟಾಪ್ ಮಾಡಿದ್ವಿ ಸರ್. ಆಮೇಲೆ ಕೇಸ್ ಮಾಡಿದ್ದಾರೆ ಸರ್. ಇದಕ್ಕೆ ಏನು ಡೆಡ್ಲೈನ್ ಏನು ಮುಗಿಸಬೇಕು? ಕಳೆದ ಮೇ ತಿಂಗಳಿಂದ ಪ್ರಗತಿ ಶೂನ್ಯವಾಗಿದೆ. ಮಳೆಯೇ ಎಲ್ಲ ಸಂಕಷ್ಟಗಳಿಗೆ ಕಾರಣವೇ ಎಂದು ಖಾರವಾಗಿ ಪ್ರಶ್ನಿಸಿದ ಸಂಸದರು, ನಾವು 4-5 ಬಾರಿ ಸ್ಟೋನ್ ಹಿಲ್ಲಿಗೆ ಭೇಟಿ ನೀಡಿದಾಗಲೂ ಮಳೆಯ ವಾತಾವರಣ ಇರಲಿಲ್ಲ. ಕೊಡಗಿನಲ್ಲಿ ಮಳೆ ಇದ್ದೇ ಇರುತ್ತದೆ ಎಂಬ ಜ್ಞಾನ ಅಧಿಕಾರಿಗಳಿಗೆ ಇಲ್ಲವೇ? ಪರ್ಯಾಯ ಕ್ರಮಗಳನ್ನು ಯಾಕೆ ಅನುಸರಿಸುತ್ತಿಲ್ಲ ಎಂದು ಯದುವೀರ್ ಪ್ರಶ್ನಿಸಿದರು. ನಿರಂತರ ಮಳೆ ಇಲ್ಲ, ಬಂದೆಲ್ಲ ನೋಡ್ಕೊಂಡು ಹೋಗಿದ್ದಾರೆ ಸರ್. ವರ್ಷಕ್ಕೆ ಕಸ ವಿಲೇವಾರಿ ಆಗುತ್ತೆ ಅಂತ ಹೇಳಿದ್ವಿ, ಮುಗಿಸ್ತಿಲ್ಲ ಅಂತ ಹೇಳಿದ್ವಿ. ಇವತ್ತಿಂದ ಮೇ 8ನೇ ತಾರೀಕಿಂದ ಇವತ್ತವರೆಗೆ ಪ್ರಗತಿ ಶೂನ್ಯ ಅಂದ್ರೆ ಏನಿದು? ವೈ ಇಸ್ ದಿಸ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಗೋಯಿಂಗ್ ಆನ್? ಕ್ಯಾನಾಟ್ ವರ್ಕ್ ಇನ್ ಕೊಡಗು ಆರ್ ವಾಟ್ ಇಸ್ ದಿಸ್ ಪ್ರಾಬ್ಲಮ್? ಆಕ್ಚುಲಿ ಸ್ಟಾರ್ಟ್ ಮಾಡಿದ್ರು ಸರ್ ಕೆಲಸನ. ಈ ಸರಿ ಅರ್ಲಿ ಮಾರ್ಚ್ ಹೇಳಿದ್ರಲ್ಲ ಕಸ ವಿಲೇವಾರಿ ಆಗಿಲ್ಲ. ಬಟ್ ಅದು ಪ್ರೊಸೆಸ್ ಇದೆ ಸರ್. ಎವ್ರಿ ಸ್ಟೇಜ್ ಅದು ಟೋಟಲಿ ಅಲ್ಲಿಂದ ಡಿಸ್ಪೋಸ್ ಆಗ್ಬೇಕಂದ್ರೆ 45 ಡೇಸ್ ಬೇಕು ಸರ್. ಅದು ಏನ್ ಡಿಸ್ಪೋಸ್ ಆಗುತ್ತೆ ಅಂದ್ರೆ ಲೆಗಸಿ ಅಲ್ಲಿಂದ ತೆಗೆದು ಹೊರಗಡೆ ಹೋಗ್ಬೇಕಂತಂದ್ರೆ ಸ್ಟೇಜ್ ಬೈ ಸ್ಟೇಜ್ ವರ್ಕ್ ಇದೆ ಸರ್. ಸೊ ಅದು 45 ಡೇಸ್ ಹಿಡಿಯುತ್ತೆ ಸರ್. ಕಂಟಿನ್ಯೂಸ್ ಆಗಿ ಮಳೆ ಬಂದ್ಬಿಟ್ರೆ ಅದು ತಿರ್ಗಾ ಶುರು ಮಾಡಬೇಕು. ಹೌದು ಸರ್. ಅದು ಗೊತ್ತಿತ್ತಲ್ಲ ನಿಮ್ಗೆ ಕೊಡಗುಗಳಲ್ಲಿ ಮಳೆ ಬರುತ್ತೆ ಅಂತ. ಫೈಂಡ್ ಸಮ್ ಅದರ್ ಪ್ರೋಸೆಸ್. ಇಲ್ಲ ಸರ್, ಅದು ಪ್ರೊಸೆಸ್ ಅದೇ ರೀತಿ ಮಾಡ್ಬೇಕು ಸರ್. ಈಗ ಮಂಡೆಯಿಂದ ಸ್ಟಾರ್ಟ್ ಮಾಡ್ತಾರೆ ಸರ್. ಇಲ್ಲ ಸರ್, ಇವಾಗಂತೂ ಡ್ರೈವ್ ಏನಿದೆ ಕಂಟಿನ್ಯೂಸ್ ಮಾಡಿ ಕ್ಲೋಸ್ ಮಾಡ್ತೀವಿ. ಈಗ ಬೆಳಗ್ಗೆನೆ ಪೂರ್ತಿ ಮಾಡೋದು ಇಲ್ಲಿ ಬರೋದು ಅಷ್ಟಿದ್ರೆ ಏನು ತೊಂದರೆ ಇಲ್ಲ ಸರ್. ನಮಗೆ ಮಳೆ ಆದರೆ ಸ್ವಲ್ಪ ತೊಂದರೆ ಆಗುತ್ತೆ. ಬಟ್ ಮಂಡೆಯಿಂದ ಸ್ಟಾರ್ಟ್ ಮಾಡಿ ಆದಷ್ಟು ಕಂಪ್ಲೀಟ್ ಮಾಡ್ತೀವಿ ಸರ್. ಯಾವಾಗ ಮುಗಿಸ್ತೀರಾ? ಟೋಟಲಿ ಅವರಿಗೆ ವರ್ಕಿಂಗ್ ಪೀರಿಯಡ್ ಬಂದು 8 ಮಂತ್ಸ್ ಇದೆ ಸರ್. ಮೇ ಬಿ ನಾವು ಜನವರಿಯಲ್ಲಿ ಮುಗಿಸೋದಕ್ಕೆ ಇದು ಮಾರ್ಚಲ್ಲಿ ಮುಗಿಸೋದಕ್ಕೆ ಟ್ರೈ ಮಾಡ್ತೀವಿ ಸರ್. ಇವರಿಗೆ ಪೇಮೆಂಟ್ ಕೊಡ್ತಾ ಇದ್ದೀರಾ ನೀವು? ಇಲ್ಲ, ಇನ್ನೂ ಕೊಟ್ಟಿಲ್ಲ ಸರ್. ನೋಟಿಸ್ಗಳು ಸರ್ ಮಾಡಿದ್ದೀವಿ. ಕಾಮಗಾರಿಯನ್ನು ಮಾರ್ಚ್ ಒಳಗೆ ಮುಗಿಸಲು ಪ್ರಯತ್ನಿಸುತ್ತೇವೆ ಎಂದು ಇಂಜಿನಿಯರ್ ಭರವಸೆ ನೀಡಿದರು. ದಿಶಾ ಸಮಿತಿ ಸದಸ್ಯ ನಾಗೇಶ್ ಕುಂದಲ್ಪಾಡಿ ಈ ವೇಳೆ ಕೆಂಡ ಮಂಡಲರಾದರು. ಕಳೆದ 7 ತಿಂಗಳಿಂದ ನಿರ್ಲಕ್ಷ್ಯ ವಹಿಸಿದ್ದು ಅಲ್ಲದೆ ಅಧಿಕಾರಿಗಳು ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಇದು ಬೇಜವಾಬ್ದಾರಿಯ ಪರಮಾವಧಿ ಎಂದರು. ಬಹಳಷ್ಟು ಆರೋಪ
ಒಂದು ಉಡಾಪೆ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ 7 ತಿಂಗಳಾಯ್ತು ಹೊಸ ಮೀಟಿಂಗ್ ಆಗಿ. ಇದು ಬೇಜವಾಬ್ದಾರಿಯ ಪರಮಾವಧಿ. ಯಾಕೆಂದ್ರೆ ಅಲ್ಲಿ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಅಧ್ಯಕ್ಷರ ಮಾತಿಗೆ ಅವರು ಗೌರವ ಕೊಡುದಿಲ್ಲ ಅಂತ ಇಲ್ಲೇ ಗೊತ್ತಾಗ್ತದೆ. ಪಾಪ ಅಧ್ಯಕ್ಷರು ಹೇಳ್ತಾನೆ ಇದ್ದಾರೆ, ಅವರೇನು ಮಾತಾಡ್ತಾನೆ ಇದ್ದಾರೆ. ಇದ್ಯಾಕೆ ಹೀಗೆ? ನಾನು ಅವರ ಮೇಲೆ ಕ್ರಮಕ್ಕೆ ಬರೀಬೇಕು. ಕಸ ಯಾವಾಗಲೂ ಕಸವೇ, ಯಾಕೆಂದ್ರೆ ನಮಗೆ ಬೇಡ ಕಸ. ಅದನ್ನು ಇತ್ಯರ್ಥ ಮಾಡಲಿಕ್ಕೆ ಅಥವಾ ಇಳುವರಿ ಮಾಡೋದಕ್ಕೆ ಇಷ್ಟು ವಿಳಂಬ ಆದರೆ ಉಳಿದನ್ನು ಹೇಗೆ ಮಾಡ್ತಾರೆ? ಕೊಡಗಿನ ಯಾವುದಾದ್ರೂ ಸಮಸ್ಯೆ ಹೇಳಿದ್ರೆ ನಗರಸಭೆ ವಿರುದ್ಧ ಬೇಕಾದಷ್ಟು ದೂರುಗಳಿವೆ ಎಂದು ಸಂಸದರು ಒತ್ತಿ ಹೇಳಿದರು. ಕೊಡಗಿನ ಮಳೆಯ ವಾತಾವರಣ ಅಧಿಕಾರಿಗಳಿಗೆ ಗೊತ್ತಿಲ್ಲವೇ? ಮಳೆಗೂ ಸೈಕ್ಲೋನಿಗೂ ವ್ಯತ್ಯಾಸ ಗೊತ್ತಿಲ್ಲವೇ ಎಂದು ಸದಸ್ಯ ರಾಕೇಶ್ ಪ್ರಶ್ನಿಸಿದರು. ರಸ್ತೆ ಕಾಮಗಾರಿಗಳಿಗೆ ಮಳೆ ಅಡ್ಡಿಯಾಗುತ್ತಿದೆ, ಆದರೆ ಕಸ ವಿಲೇವಾರಿಗೂ ಅಡ್ಡಿಯೇ ಎಂದು ಸಂಸದರು ಪ್ರಶ್ನೆ ಹಾಕಿದರು. ಕೊನೆ ಅವಕಾಶ ನೀಡುತ್ತಿದ್ದೇನೆ, ಮುಂದಿನ ಮಾರ್ಚ್ ಗಡುವಿನಲ್ಲಿ ಸಮಸ್ಯೆ ಇತ್ಯರ್ಥವಾಗಬೇಕು, ತಪ್ಪಿದರೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಂಸದರು ಎಚ್ಚರಿಕೆ ನೀಡಿದರು. ವಾತಾವರಣದಲ್ಲಿ ಕೆಲಸ ಮಾಡಿರೋರು ಮಾತ್ರ ಟೆಂಡರ್ ಕೊಡುತ್ತಾನೆ. ಅದರಲ್ಲಿ ಮಳೆಗಾಲ ಹೊರತುಪಡಿಸಿ ಅಂತಾನೆ ಇರೋ ಸರ್. ಮತ್ತೆ ನೀವು ಮಳೆ ಅಂದ್ರೆ ಮಳೆಗಾಲಕ್ಕೂ ಸೈಕ್ಲೋನಿಗೆ ವ್ಯತ್ಯಾಸಗಳಿದೆ. ಒಂದು ಹನಿ ಹಾಕ್ಬಿಟ್ರೆ ನೀವು ಮಳೆಗಾಲ ಅಂತ ಪರಿಗಣಿಸಕ್ಕೆ ಆಗಲ್ಲ. ನೀವು ಈ ವರ್ಷ ಎಷ್ಟು ತಿಂಗಳು ಮಳೆ ಇದೆ ಅಧಿಕಾರಿಗಳಿಗೆ ಗೊತ್ತಿದೆ? ರೋಡ್ ಕೆಲಸ, ಇನ್ನೊಂದೇನಾದ್ರೂ ಮೂಲ ಸೌಕರ್ಯ ಮಳೆ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೋಬಹುದು. ಕಸ ವಿಲೇವಾರಿಗೆ ಮಳೆ ಅಂತ ಹೇಳಿದ್ರೆ ಕಸ ಪೂರ್ತಿ ಒಣನೇ ಇರುತ್ತಾ? ಹೌದು ಸರ್. ಅದು ಆಕ್ಚುಲಿ ಹಸಿ ಕಸ ಹೇಗ್ ಮಾಡ್ತೀರಾ? ಹಸಿ ಕಸನ ಪ್ರೊಸೆಸಿಂಗ್ ಮಾಡೋದಿಲ್ಲ ನಮ್ಮಲ್ಲಿ. ಹಸಿ ಕಸ ಅದೇ ಸರ್, ಮಳೆಗಾಲ ಹೊರತುಪಡಿಸಿ ಅಂತ ಇದೆ ಸರ್. ನಾವು ಆಲ್ಮೋಸ್ಟ್ ಈ ಮಾರ್ಚಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಮುಗಿಸ್ತೀವಿ ಸರ್. ಇವ್ರ ಟೈಮ್ ಲೈನ್ ಮುಗಿಲ್ವಾ? ಇವರು ಇಲ್ಲ ಸರ್, ಮುಗಿದಿಲ್ಲ. ಮಾರ್ಚಲ್ಲಿ ಮುಗಿಸ್ತಾರ? ಮಾರ್ಚಲ್ಲಿ ಮುಗಿಸ್ತೀವಿ ಸರ್. 100%. ಎಸ್ ಸರ್. ಅಂಡ್ ಮುಗಿದಿದ್ರೆ ಇಲ್ಲ ಸರ್, ಆಗತ್ತೆ. ಅದೇ ಸೆಷನ್ ಆದ ನಂತರನೇ ನಿಮ್ ದಿಶ ಆಗೋದಿಲ್ಲ? ಇಲ್ಲ ಸರ್, ಮಾರ್ಚ್ ಒಳಗೆ ಖಂಡಿತ ಮುಗಿಸ್ತೀವಿ ಸರ್. ಮಾರ್ಚಲ್ಲಿ ಮುಗಿಸೋಂಗ್ ನೋಡಿ. ಓಕೆ ಸರ್. ಕೊನೆಯ ಒಂದು ಚಾನ್ಸ್ ಕೊಡ್ತಿರಲ್ಲ, ಇಲ್ಲಾಂದ್ರೆ ಈ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಬಗ್ಗೆ ನೀವು ಕ್ರಮ ತಗೊಳ್ಳೇಬೇಕಾಗುತ್ತೆ. ಎಷ್ಟು ವರ್ಷ ಕಾಯ್ದು ಪ್ರತಿ ತಿಂಗಳು ನಾವು ಪರವಾಗಿಲ್ಲ ಇವರು ಈ ಕಸ ಇದು ಏನು ಗುಡ್ಡೆ ಅದನ್ನೇ ನೋಡ್ಕೊಂಡು ಹೋಗ್ಬೇಕು. ಎಲ್ಲರಿಗೂ ಹೊಸ ಆಗ್ತಿದೆ, ಸ್ಥಳೀಯರಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಥಳೀಯರಿಗೆ ಸಮಸ್ಯೆ ಇದೆ. ಖಂಡಿತ ಮುಗಿಸ್ತೀವಿ ಸರ್. ನಮ್ದು SPM ಒಂದು ಸೈಟ್ ಮಣ್ಣಂಗೆ ಸ್ವಲ್ಪ ನಮಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಾರೆ ಅನುಕೂಲ. SPM ಎರಡನೇ ಮಣ್ಣಿನ ಇವಾಗ ನಮಗೆ FC ಕ್ಲಿಯರೆನ್ಸಿಗೆ ನಾವು ಅಪ್ಲೈ ಮಾಡಿದ್ದೀವಿ ಸರ್. ಪ್ಯಾರಲ್ ಆಗಿ ವರ್ಕ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ರೆ. ಪರಿಷತ್ ಸದಸ್ಯ ಸುಜಾ ಕುಶಲಪ್ಪ ಕೊಡ್ಲಿಪೇಟೆ ಹಾಸ್ಟೆಲ್ನಲ್ಲಿ ಕಂಡ ಅವ್ಯವಸ್ಥೆಗಳನ್ನು ಪ್ರಸ್ತಾಪಿಸಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯನ್ನು ಬೊಟ್ಟು ಮಾಡಿದರು. ಅಕ್ಕಿಯಲ್ಲಿ ಹುಳ ಹುಪ್ಪಟೆ ಇತ್ತು, ಪುಟ್ಟ ಮಕ್ಕಳಿಗೆ ಸ್ನಾನಕ್ಕೆ ತಣ್ಣೀರು ನೀಡಲಾಗುತ್ತಿತ್ತು. ನಿಮ್ಮ ಮಕ್ಕಳಾಗಿದ್ರೆ ಹೀಗೆ ಮಾಡುತ್ತಿದ್ದೀರಾ ಎಂದು ಸುಜಾ ಕುಶಲಪ್ಪ ಅಧಿಕಾರಿಯನ್ನು ತೀಕ್ಷ್ಣವಾಗಿ ಪ್ರಶ್ನಿಸಿದರು. ಮತ್ತೆ ಅಲ್ಲಿಂದ ಅವರು 10-12 ವಯಸ್ಸಿನ ಮಕ್ಕಳು ತಣ್ಣೀರಿನಲ್ಲಿ ಸ್ನಾನ ಮಾಡೋದು ಯಾಕೆ ಕರ್ಕೊಂಡವ್ರ ಮಕ್ಕಳು ಬದುಕಲಿಕ್ಕೆ ಇದಾಗಿದ್ದಾರೆ. ಇನ್ನು ಅವರಿಗೆ ಕಾಯಿಲೆ ಜ್ವರ ಅದೆಲ್ಲ ಬಂದು ಈಗಾಗಲೇ ಒಂದು 8 ತಿಂಗಳ ಹಿಂದೆ ಒಂದು ಮಗು ಸತ್ತೋಯ್ತು. ಕಾರಣ ನೀವ ಡಿಪಾರ್ಟ್ಮೆಂಟ್ ಇದು ಹೌದಾ? ಯಾವಾಗ ವಿಸಿಟ್ ಮಾಡಿದ್ರೆ ನೀವು? ದಿವಸ ಆಯ್ತು. ಲಾಗಿನ್ ಬುಕ್ ಅಲ್ಲಿ ನಾನು ನೋಡಿದೆ. ನಾನು 8:30 ಗಂಟೆಗೆ ಅಲ್ಲಿ ಇದ್ದೀನಿ. ನಾನು ಕಂಪ್ಲೈಂಟ್ ಅಲ್ಲಿ ಬಂದು 1 ವಾರ ಆಯ್ತು ನನಗೆ. ಬೆಳಿಗ್ಗೆ 5:30 ಎದ್ದು ಅಲ್ಲಿ 8:30 ಗಂಟೆಗೆ ತಲುಪಿದ್ದೀನಿ. ನಾನು ಒಂದು ಅನ್ನನೇ ಏನಿಲ್ಲ. ನೀವು ಡಿಸ್ಟ್ರಿಕ್ಟ್ ಆಫೀಸರ್, ನಿಮ್ಮ ಜವಾಬ್ದಾರಿ ಏನು? ಎಷ್ಟು ಹಾಸ್ಟೆಲ್ ಇದೆ ಇಲ್ಲಿ? 3 ಹಾಸ್ಟೆಲ್. ನೀವೇನೇ ಇಲ್ಲಿ ಮಾಡ್ತಾ ಇದ್ರೆ ಮಾಡಿದ್ದೀರಿ? ಒಂದು ತಿಂಗಳ ಒಂದ್ಸರಿ ವಿಸಿಟ್ ಮಾಡ್ಬೇಕಲ್ಲ? ಕಾರ್ಯಕ್ರಮ ಇದೆ ಸರ್, ಮಕ್ಕಳ ಚಿಲ್ಡ್ರನ್ಸ್ ಡೇ ಕಾರ್ಯಕ್ರಮ ಇದೆ ಸರ್, ವಿಸಿಟ್ ಮಾಡಿದ್ರೆ ಬುಕ್ ಅಲ್ಲಿ ಬಂದಿಲ್ಲ. ಸರಿ, ಒಂದು ತಿಂಗಳಿಂದ ಕಾರ್ಯಕ್ರಮ 3 ಸಾರಿ ಆಗ್ತಿರೋದು. ಅದರಲ್ಲೇ ಇದರಲ್ಲೇ ಸರಿಯಾಗಿ ಕೆಲಸ ಮಾಡ್ತಾರಲ್ಲ. ಇನ್ನೊಂದು ಇಲಾಖೆ ಯಾವುದು ನಿಮಗೆ ಜವಾಬ್ದಾರಿ? ಆಹಾರ ಗುತ್ತಿಗೆ ವ್ಯತ್ಯಯದಿಂದ ಹೀಗಾಗಿದೆ ಎಂದು ಅಧಿಕಾರಿ ಹೇಳಿದಾಗ, ಹಾಗಿದ್ರೆ ಗುತ್ತಿಗೆ ವ್ಯತ್ಯಯವಾಗಿದ್ರೆ ಮಕ್ಕಳಿಗೆ ಊಟ ಇಲ್ಲವೇ ಎಂದು ನಾಗೇಶ್ ಕುಂದಲ್ಪಾಡಿ ಹರಿಹಾಯ್ದರು. ಒಂದು ಹಂತದಲ್ಲಿ ಸುಜಾ ಕುಶಲಪ್ಪ ಇಲ್ಲೇನು ಮಜಾ ಮಾಡಲಿಕ್ಕೆ ಬರ್ತಿದ್ದೀರಾ ಎಂದು ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರು. ಹಾಸ್ಟೆಲ್ ಪರಿಶೀಲಿಸಬೇಕಾದ ಅಧಿಕಾರಿ ಕಳೆದ 1.5 ತಿಂಗಳ ಹಿಂದೆ ಭೇಟಿ ನೀಡಿದ್ದಾರೆ. ಕೂಡಲೇ ಅಧಿಕಾರಿಗೆ ನೋಟಿಸ್ ಜಾರಿ ಮಾಡಿ ಎಂದು ಸಿಒ ಅವರಿಗೆ ಸುಜಾ ಕುಶಲಪ್ಪ ನಿರ್ದೇಶನ ನೀಡಿದರು.
ಇನ್ನೊಂದಿರೋದು ಸರ್ ಜೈಂಟ್ ಪ್ರೊಟೆಕ್ಷನ್. ಹಾ, ಈಗ ಇದರಲ್ಲೇ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನೀವು. 100 ಆಸ್ತಿ ಇರೋದು. ಇಲ್ಲ ಸರ್. ಅಲ್ಲಿ 5ನೇ ಟೆಂಡರ್ ಪ್ರಕ್ರಿಯೆ ಏನು? 5ನೇ ತಾರೀಕು ಅಲ್ಲಿಗೆ ತೆಗಿಸಿ ಫಂಕ್ಷನ್ ತಲುಪಬೇಕು. ಇವತ್ತು 6ನೇ ತಾರೀಕು ತಲುಪಿಲ್ಲ. ಇಲ್ಲ ಸರ್, ಅದು ಈಗ ಹೊಸದಾಗಿ ಟೆಂಡರ್ ಆಗಿದೆ ಸರ್. ನೆಕ್ಸ್ಟ್ ಟೈಮ್ ಯಾರು ಇದು ಹೊಸದು ಟೆಂಡರ್ ಆಗಿ 1 ವರ್ಷ ಆಯ್ತು. ಮಾನ್ಯ ಸಂಸದರೇ, ಹೊಸದಾಗಿ ಟೆಂಡರ್ ಆಗಿ ಇವತ್ತು ಊಟ ಇಲ್ವಾ? ಟೆಂಡರ್ ಆಗಿ ಅಕ್ಕಿ ಬರೋದು 1 ವರ್ಷ ಆಯ್ತು. ಏನ್ ಮಾತಾಡ್ತೀರಾ? ಅಕ್ಕಿ ನೀವು ಅಲ್ಲಿ ಹಾಸ್ಟೆಲಿಗೆ ಸಪ್ಲೈ ಹೇಗೆ? ಸರ್ PDS ಇಂದ ರೈಸ್ ಬರುತ್ತೆ. ಹಾ? PDS ಅಲ್ಲಲ್ಲ, ಈಗ ಅಕ್ಕಿ ಸಪ್ಲೈ ಹಾಸ್ಟೆಲಿಗೆ ಯಾವಾಗ 15 ದಿವಸ 1 ತಿಂಗಳೇ ಹೇಗೆ? ಸರ್ ಅದು ಎವ್ರಿ ಮಂತ್ ನಾವು ಕರ್ಮಂದು PDS. 2 ತಿಂಗಳಾಯ್ತು ಅಕ್ಕಿ ತಗೊಂಡು ಬನ್ನಿ. ಅಂದ್ರೆ ಈಗ ಸ್ಟಾಕ್ ಇದೆ ಸರ್, ಅದನ್ನ ಎಕ್ಸ್ಟೆಂಡ್ ಮಾಡ್ತೀವಿ. ಅಲ್ಲ, ಸ್ಟಾಕ್ ನೀವು ತಿಂಗಳಿಗೆ ಒಂದ್ಸರಿ ತಗೊಳ್ಬೇಕಲ್ಲ. ಉಳ್ಳಾಗಿ ಉಳದಲ್ಲಿ ಬೇಯಿಸಿ ಹಾಕ್ತೀರಲ್ಲ, ಇಲ್ಲ ಸರ್, ಅದು ನಿಮ್ಮ ಕರ್ನಾಟಕ ಮಾಡ್ತೀರಾ? PDS ಇಶ್ಯೂ ಇದೆ ಸರ್. ನಾವು ಆಲ್ರೆಡಿ ಈಗ 1 ವರ್ಷ ಟೈಮ್ ಆಯ್ತು. ಸರ್ ನಾನು ಬಂದು 11 ಮಂತ್ಸ್. 11 ಮಂತ್ ಆಯ್ತು. ಬೇರೆ ಕಡೆ ಸಸ್ಪೆಂಡ್ ಆಗಿ ಪುನಃ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಗಿಲ್ಲ. ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಫೀಸಲ್ಲಿ ಕೂರಿಸ್ಬೇಕು ನಿಮ್ಮನ್ನು. ಇಲ್ಲ ಸರ್, ಅದು ಕೋರ್ಟ್ ಇಂದ ಕ್ಯಾನ್ಸಲ್ ನೀವು 1 ತಿಂಗಳಿಗೆ ಏನ್ ಮಾಡಿದ್ರಿ? ವಿಸಿಟ್ ಮಾಡ್ಬೇಕಲ್ಲ ಕಂಪಲ್ಸರಿ. ಸರ್ ಅದು ಸಸ್ಪೆನ್ಷನ್ ರಾಂಗ್ ಇದೆ ಸರ್. ಕೋರ್ಟ್ ಕ್ಯಾನ್ಸಲ್ ಮಾಡಿದೆ ಸರ್. ಸಿಆರ್ಐ ಇವರಿಗೆ ನೋಟಿಸ್ ಇಶ್ಯೂ ಮಾಡಿ. 2 ತಿಂಗಳು 20 ದಿವಸ ಆಯ್ತು ಇವರು ವಿಸಿಟ್ ಮಾಡಿದ್ರೆ. ಇಲ್ಲೇ ಮಜಾ ಮಾಡಕ್ಕೆ ಬಂದಿರೋದಾ?